ನಮಸ್ಕಾರ. ವಾರ್ತಾ ಭಾರತೀಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ. ಸಂಪುಟ ವಿಸ್ತರಣೆಗೆ ದಿನಗಣನೆ ಶುರುವಾಗಿದೆ. ಯಾವತ್ತು ಬೇಕಾದರೂ ಸಂಪುಟ ವಿಸ್ತರಣೆ ಆಗಬಹುದು. ಎನಿ ಮೂಮೆಂಟ್ ರಾಜ್ಯದ ನಾಯಕರನ್ನ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ದೆಹಲಿಗೆ ಕರೆಸ್ಕೋಬೋದು. ಈ ಸಂದರ್ಭದಲ್ಲಿ ಈ ಪರಿಸ್ಥಿತಿನಲ್ಲಿ ರಾಜ್ಯದ ನಾಯಕರಾದಂತಹ ACC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಾಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಮತ್ತು KPCCಯ ಹೊಸ ಅಧ್ಯಕ್ಷ BK ಹರಿಪ್ರಸಾದ್ ಇವರ ಪಾತ್ರ ಏನು? ಇವರೆಲ್ಲ ಎಷ್ಟು ಜನರಿಗೆ ಮಂತ್ರಿ ಸ್ಥಾನವನ್ನು ಕೊಡಿಸಬಹುದು ಅನ್ನುವಂಥ ಚರ್ಚೆ ಕೂಡ ರಾಜಕೀಯ ವಲಯದಲ್ಲಿ ಕೇಳಿಬರ್ತಿದೆ. ನನಗೆ ಬರ್ತಿರುವಂತಹ ಮಾಹಿತಿಗಳ ಪ್ರಕಾರ, ನಾನು ದೆಹಲಿನಲ್ಲೂ ಕೂಡ ಒಂದಷ್ಟು ವರ್ಷ ಕೆಲಸ ಮಾಡಿದ್ರಿಂದಾಗಿ ಅಲ್ಲಿಯ ಒಂದಷ್ಟು ಮಾಹಿತಿ ತೆಗಿಲಿಕ್ಕೆ ಸಾಧ್ಯ ಇರೋದ್ರಿಂದ ನನ್ನ ಮಾಹಿತಿಗಳ ಪ್ರಕಾರ ಖರ್ಗೆ, ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು BK ಹರಿಪ್ರಸಾದ್ ಇಷ್ಟೂ ಜನಕ್ಕೆ ಸದ್ಯದ ಪರಿಸ್ಥಿತಿನಲ್ಲಿ ಅಷ್ಟೇನು ಮಹತ್ವ ಇಲ್ಲ. ಈಗೇನು 20 ಜನರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ವಿಸ್ತರಣೆ ಸಂದರ್ಭದಲ್ಲಿ, 20ರಲ್ಲಿ 17 ಜನಕ್ಕೆ ಕೊಡಬಹುದು. ಎರಡು 3 ಸ್ಥಾನವನ್ನು ಖಾಲಿ ಉಳಿಸ್ಕೊಳ್ಬಹುದು ಅಥವಾ ಅದನ್ನು ತುಂಬಿಡಬಹುದು. ಅಷ್ಟೂ ಜನರನ್ನು ಯಾರಾಗಬೇಕು ಅಂತ ನಿರ್ಧಾರ ಮಾಡೋದು ಲೋಕಸಭೆಯ ಪ್ರತಿಪಕ್ಷದ ನಾಯಕ ರಾಹುಲ್ ಗಾಂಧಿ. ಅದರಲ್ಲಿ ಇವರು ಸೂಚಿಸಿದಂತಹ ಶಿಫಾರಸು ಮಾಡಿದಂಥ ಹೆಸರುಗಳು ಬರಬಹುದು. ಆದರೆ ಫೈನಲ್ ಡಿಸಿಷನ್ ರಾಹುಲ್ ಗಾಂಧಿ ಅವ್ರದ್ದಾಗಿರುತ್ತೆ. ಮತ್ತು ರಾಹುಲ್ ಗಾಂಧಿ ಅವರು ಈಗಾಗಲೇ ರಾಜ್ಯದಲ್ಲಿ ಯಾರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು, 2028ರ ವಿಧಾನಸಭಾ ಚುನಾವಣೆಯ ದೃಷ್ಟಿಯಿಂದ ಯಾರನ್ನು ಮಂತ್ರಿ ಮಾಡಿದ್ರೆ ಪಕ್ಷಕ್ಕೆ ಒಳ್ಳೆಯದಾಗತ್ತೆ, ಸೋಷಿಯಲ್ ಇಂಜಿನಿಯರಿಂಗ್ ದೃಷ್ಟಿಯಿಂದ ಅದು ಯಾವ ರೀತಿ ಕೆಲಸ ಮಾಡ್ಬೋದು ಅನ್ನೋದೆಲ್ಲ ಮಾಹಿತಿಗಳನ್ನು ತರಿಸ್ಕೊಂಡಿದ್ದಾರೆ. ಬಹುತೇಕ ಸುನಿಲ್ ಕನಗೋಳು ಮತ್ತು ತಮಿಳುನಾಡಿನ ಸಂಸದ, ಹಿಂದೆ ಅವರು ಕರ್ನಾಟಕದಲ್ಲಿ IAS ಅಧಿಕಾರಿಯಾಗಿದ್ದರು, ಶಶಿಕಾಂತ್ ಸೆಂಥಿಲ್ ಅವರ ಕಡೆಯಿಂದ ಮಾಹಿತಿ ತರಿಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಖಚಿತ ಮಾಹಿತಿ ಇದೆ. ಅದರ ಆಧಾರದ ಮೇಲೆ ರಾಹುಲ್ ಗಾಂಧಿ ಅವರು ತೀರ್ಮಾನ ತೆಗೆದುಕೊಳ್ತಾರೆ ಅಂತ. ಈಗ ಸಿದ್ದರಾಮಯ್ಯ, ಹರಿಪ್ರಸಾದ್, DK ಶಿವಕುಮಾರ್ ಮತ್ತು ಖರ್ಗೆ ಅವರ ಪಾತ್ರವನ್ನು ನೋಡೋದಾದರೆ, ಖರ್ಗೆ ಅವರು ಬಹುತೇಕ ಕಲಬುರಗಿ ಜಿಲ್ಲೆಯಲ್ಲಿ ಯಾರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಕೊಡಬಾರ್ದು ಅನ್ನೋದನ್ನು ನಿರ್ಧರಿಸೋದ್ರಲ್ಲಿ ಅವ್ರ ಮಾತು ಬಹಳ ಮುಖ್ಯ ಆಗುತ್ತೆ. ಅದನ್ನು ಕನ್ಸಿಡರ್ ಮಾಡ್ಬೋದು. ಅದಲ್ಲದೆ SCನಲ್ಲಿ, ಅದರಲ್ಲೂ SC ರೈಟ್ನಲ್ಲಿ ಯಾರಿಗೆ ಮಂತ್ರಿ ಸ್ಥಾನವನ್ನು ಕೊಡಬೇಕು ಅನ್ನೋದರಲ್ಲಿ ಖರ್ಗೆ ಪಾತ್ರ ಇರುತ್ತೆ. SC ರೈಟ್ನಲ್ಲಿ ಈಗಾಗಲೇ 2 ಸ್ಥಾನವನ್ನು ಕೊಡಲಾಗಿದೆ. ಒಬ್ಬರು ಪರಮೇಶ್ವರು, ಇನ್ನೊಬ್ಬರು ಪ್ರಿಯಾಂಕ್ ಖರ್ಗೆ. ಯೂಶ್ವಲಿ 3 ಕೊಡಲಾಗತ್ತೆ. ಹಾಗಾಗಿ ಇನ್ನೊಂದು ಮಾತ್ರ ಖಾಲಿ ಉಳಿದಿದೆ. ಅದು ಯಾರಾಗಬೇಕು ಅನ್ನೋದರಲ್ಲಿ ಖರ್ಗೆ ಅವ್ರ ಪಾತ್ರ ಸ್ವಲ್ಪ ಇರುತ್ತೆ. ಇಷ್ಟು ಬಿಟ್ಟರೆ ಅವ್ರು ಕೆಲವು ಸಲಹೆಗಳನ್ನು ಕೊಡ್ಬೋದು ಹೊರತು ಬೇರೆ ಮಂತ್ರಿಗಳ ಆಯ್ಕೆಯಲ್ಲಿ ಅಷ್ಟೇನು ಪಾತ್ರ ಇರಲ್ಲ ಅನ್ನುವಂತಹ ಚಿತ್ರಣ ಇದೆ. ಸದ್ಯದ ಪರಿಸ್ಥಿತಿ ಆಗಿದೆ. ಇನ್ನು ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರು ಹೇಳಿದ ತಕ್ಷಣ ನಾನು ರಾಜೀನಾಮೆಯನ್ನು ಕೊಡ್ತೀನಿ ಅಂತ ಹೇಳಿದ್ರು. ಅದೇ ರೀತಿ ಕೊಟ್ಟಿದ್ದಾರೆ, ನಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೊಂಚೂರು ಸ್ಟೇಕ್ ಜಾಸ್ತಿ ಅಂತ ಅನ್ನಿಸ್ತಿದೆ. ಮತ್ತು ಅವರನ್ನು ಅವಲಂಬಿಸಿರೋರು ಸಚಿವಾಕಾಂಕ್ಷಿಗಳ ಸಂಖ್ಯೆ ಕೂಡ ಜಾಸ್ತಿ. ಭಾಳಷ್ಟು ಜನ ಸಿದ್ದರಾಮಯ್ಯ ಅವ್ರ ಕಡೆಯಿಂದ ಮಂತ್ರಿ ಆಗಲಿಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಆದರೆ ಸಿದ್ದರಾಮಯ್ಯ ಅವರಿಗೂ ಅವರು ಹೇಳಿದಂತಹ ಎಲ್ಲ ಅಭ್ಯರ್ಥಿಗಳನ್ನು ಮಂತ್ರಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಇದ್ದುದರಲ್ಲಿ ಖರ್ಗೆ, ಸಿದ್ದರಾಮಯ್ಯ, DK ಶಿವಕುಮಾರ್, BK ಹರಿಪ್ರಸಾದ್ ಅವರ ಒಟ್ಟು ನೋಡಿದ್ರೆ ಸಿದ್ದರಾಮಯ್ಯ ಅವ್ರಿಗೆ ಅವರ ಮಾತಿಗೆ ಹೆಚ್ಚಿನ ತೂಕ ಇರಬಹುದು. ಯಾಕೆಂದರೆ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಬಿಟ್ಟಿದ್ದಾರೆ. ಅದರಿಂದಾಗಿ ಅವ್ರ ಮಾತನ್ನು ಕೇಳೋಣ ಅಂತ ರಾಹುಲ್ ಗಾಂಧಿ ಕನ್ಸಿಡರ್ ಮಾಡ್ಬೋದು. ಸೊ ಹೆಚ್ಚು ಅಂದರೆ ಅವರು ಒಂದು 4 ಜನ ಅಥವಾ 5 ಜನಕ್ಕಷ್ಟೇ ಮಂತ್ರಿ ಸ್ಥಾನ ಕೊಡಿಸ್ಲಿಕ್ಕೆ ಸಾಧ್ಯ. ಇದು ಕಷ್ಟವೇ. ಅದು ಯಾರಾದರೂ ಆಗ್ಬೋದು. ಸುಮ್ಮನೆ ನಾನು ಯಾರ್ಯಾರ್ದೋ ಹೆಸರು ಹೇಳಲ್ಲ. ಓಕೆ, ನೆಕ್ಸ್ಟ್ DK ಶಿವಕುಮಾರ್. ಅದು ಸಹಜ. ಅವರು ಆ ರೀತಿ ಕೇಳೋದ್ರಲ್ಲಿ, ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ನನಗೆ ಹೆಚ್ಚಿನ ಜವಾಬ್ದಾರಿ ಇದೆ, ಹೆಚ್ಚಿನ ಒತ್ತಡ ಇದೆ, ಮತ್ತು ನನಗೆ ಬೇಕಿರುವಂಥ ಸಂಪುಟವನ್ನು ರಚಿಸ್ಕೊಳ್ಬೇಕು, ಹಂಗಾಗಿ ನನಗೆ ಹೆಚ್ಚಿನ ಅವಕಾಶವನ್ನು ಕೊಡಿ ಅಂತ ಕೇಳಬಹುದು. ಬಟ್ ಅವರಿಗೂ ಕೂಡ 3ರಿಂದ 4 ಮಂತ್ರಿಗಳನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಳುವಂಥ ಸ್ವಾತಂತ್ರ್ಯ ಇರುತ್ತೆ ಹೊರತು ಉಳಿದಂತೆ ಹೈಕಮಾಂಡ್ ಹೇಳುತ್ತೆ ನೀವು ಇಂಥವ್ರು ಮಾಡಿ, ಇಂಥ ಜಿಲ್ಲೆಯಲ್ಲಿ ಇಂಥವ್ರು ಮಾಡಿ, ಇಂಥವ್ರಿಗೆ ಇಂಥ ಖಾತೆ ಕೊಡಿ ಅಂತ ಹೇಳುತ್ತೆ ಹೊರತು DK ಶಿವಕುಮಾರ್ ಅವ್ರಿಗೆ ವಿಶೇಷವಾದಂತಹ, ಅದು ಸುಮ್ಮನೆ ಎಲ್ಲ ಬುಕ್ಕಲ್ಲಿದೆ ಅಥವಾ ನಾವು ಬರಿತೀವಿ ಹೇಳ್ತಾರೆ ಏನಂತಂದರೆ ಸಂಪುಟ ವಿಸ್ತರಣೆ ಅಥವಾ ಸಂಪುಟ ಪುನರಚನೆ, ಸಂಪುಟ ರಚನೆ ಇವೆಲ್ಲವೂ ಕೂಡ ಮುಖ್ಯಮಂತ್ರಿಗಳ ಪರಮಾಧಿಕಾರ ಅಂತ ಹೇಳ್ತಾರಲ್ಲ, ಅದು ಸುಳ್ಳು. ಯಾವ ಪಕ್ಷದಲ್ಲೂ ಸುಳ್ಳು, ಯಾವ ಮುಖ್ಯಮಂತ್ರಿಗೂ
ಸುಳ್ಳು. ಅಷ್ಟು ಪರಮಾಧಿಕಾರ ಇರಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗಂತೂ ಇಲ್ಲವೇ ಇಲ್ಲ. ಯಾಕೆ ಇಲ್ಲ ಅಂದರೆ ಡಿ ಕೆ ಶಿವಕುಮಾರ್ ನಾಟ್ ಅ ಎಲೆಕ್ಟೆಡ್ ಸಿ ಎಮ್, ಈಸ್ ಸೆಲೆಕ್ಟೆಡ್ ಸಿ ಎಮ್. ಅವರು ಹೈಕಮಾಂಡ್ನಿಂದ ಸೆಲೆಕ್ಟ್ ಆಗಿರೋರು, ಶಾಸಕರಿಂದ ಎಲೆಕ್ಟ್ ಆಗಿರೋರಲ್ಲ. ಸೊ ಹಾಗಾಗಿ ಅವರಿಗೂ ಅಷ್ಟು ಸ್ವಾತಂತ್ರ್ಯ ಇಲ್ಲ ಅಂತ ತಿಳಿದು ಬಂದಿದೆ. ಫೈನಲಿ KPCC ಅಧ್ಯಕ್ಷ ಅಂತ BK ಹರಿಪ್ರಸಾದ್ ಅವರ ವಿಷಯಕ್ಕೆ ಬರೋದಾದರೆ, ಅವರು ಬಹಿರಂಗವಾಗಿ ಹೇಳ್ಬಿಟ್ಟಿದ್ದಾರೆ, ನಾನು ಯಾರ ಹೆಸರನ್ನು ಸೂಚಿಸಲ್ಲ. ಪಕ್ಷದ ದೃಷ್ಟಿಯಿಂದ ಇನ್ ಕೇಸ್ ಅಲ್ಲಿ ಏನು ಚರ್ಚೆ ಆಗ್ತಿರುವಂಥ ಸಂದರ್ಭದಲ್ಲಿ ಇಂಥವ್ರು ಕೊಟ್ಟರೆ ಒಳ್ಳೆಯದು, ಇಂಥವ್ರು ಕೊಟ್ಟರೆ ಅದನ್ನೇನು ಪಕ್ಷ ಪ್ರಯೋಜನ ಇಲ್ಲ ಅನ್ನುವಂಥ ವಿಷಯನ ಮಾತ್ರ ಹೇಳ್ತೀನಿ ಹೊರತು ಇದು ನನ್ನ ಅಭ್ಯರ್ಥಿ, ಇವ್ರನ್ನ ಮಂತ್ರಿ ಮಾಡಬೇಕು ಅನ್ನುವಂಥ ಪಟ್ಟನ್ನು ಹಾಕಲ್ಲ, ಪಟ್ಟಿಯನ್ನು ಕೊಡಲ್ಲ ಅಂತ ಹೇಳಿದರೆ ಬಹುತೇಕ ಹಾಗೆ ಆಗುತ್ತೆ. BK ಹರಿಪ್ರಸಾದ್ ಅವರು ಸ್ವತಃ ಆ ಕ್ಲೇಮನ್ನು, ಅಂದರೆ ನನ್ನ ಕೋಟದಲ್ಲಿ ಇವ್ರು ಕೊಡಿ ಅನ್ನುವಂಥ ಕ್ಲೇಮನ್ನು ಮಾಡಲ್ಲ ಅಂತ ಅನ್ನಿಸ್ತಾ ಇದೆ. ಮತ್ತು ಇನ್ನೊಂದೇನು ಅಂದರೆ BK ಹರಿಪ್ರಸಾದ್ ಅವರೇ ಮಂತ್ರಿ ಆಗ್ತಾರೆ ಅನ್ನುವಂಥ ಚರ್ಚೆಗಳು ನಡೀತಿದ್ದಾವೆ. ಒನ್ಸ್ ಅಗೇನ್ ಅದು ಕೂಡ ಅವರು ರಾಹುಲ್ ಗಾಂಧಿ ಅವರು ಬಿಟ್ಬಿಡ್ತಾರೆ. ಯಾರು BK ಹರಿಪ್ರಸಾದ್ ಅವರು ಫೈನಲಿ ರಾಹುಲ್ ಗಾಂಧಿ ಅವರು ತೀರ್ಮಾನ ಮಾಡಬೇಕಾಗತ್ತೆ. ಸತೀಶ್ ಜಾರಕಿಹೊಳಿ ಅವ್ರಿಗೆ ಅಧ್ಯಕ್ಷ ಸ್ಥಾನದ ಜೊತೆಗೆ ಮಂತ್ರಿ ಸ್ಥಾನ ಕೇಳಿದ್ರು, ಅವರು ಹೈಕಮಾಂಡ್ ಒಪ್ಪಲಿಲ್ಲ. ಅವರು ಬರೀ ಮಂತ್ರಿ ಸ್ಥಾನವನ್ನು ಉಳಿಸ್ಕೊಂಡ್ರು, ಅಧ್ಯಕ್ಷ ಸ್ಥಾನವನ್ನು ಕೊಡಲಿಲ್ಲ. ಹರಿಪ್ರಸಾದ್ ಅವ್ರು ಕೊಡ್ತಾರಾ ಗೊತ್ತಿಲ್ಲ. ಇಟ್ ಆಲ್ ಡಿಪೆಂಡ್ಸ್ ಆನ್ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ತೀರ್ಮಾನ ಮಾಡಬೇಕಷ್ಟೇ. ಯಾಕೆಂದರೆ ಹರಿಪ್ರಸಾದ್ ಅವ್ರ ಕಾಂಟ್ರಿಬ್ಯೂಷನ್ ಪಾರ್ಟಿಗೆ ಜಾಸ್ತಿ ಇದೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಸೋಲ್ತದೆ ಅಂತ ಗೊತ್ತಿದ್ರು ಕೂಡ ಹೋಗಿ ಕೆಲಸ ಮಾಡಿದ್ದಾರೆ. ಹೈಕಮಾಂಡ್ ಹೇಳಿದ್ದಕ್ಕೆಲ್ಲ ಮರು ಮಾತಾಡದೆ ಕೆಲಸ ಮಾಡಿದ್ದಾರೆ. ಅದರಿಂದಾಗಿ ಆ ನಿಷ್ಠೆಯನ್ನು ಗೌರವಿಸಿ ಪರಿಗಣಿಸಿ ಹೈಕಮಾಂಡ್ ಹರಿಪ್ರಸಾದ್ ಅವರಿಗೆ ಮಂತ್ರಿ ಸ್ಥಾನವನ್ನು ಕೊಡ್ಬೋದು. ಇದು ವಾಸ್ತವ. ಅಂದರೆ ಈ ರೀತಿ ಇದೆ. ಸಿದ್ದರಾಮಯ್ಯ, ಖರ್ಗೆ, DK ಶಿವಕುಮಾರ್ ಆ್ಯಂಡ್ BK ಹರಿಪ್ರಸಾದ್ ಅವರ ವಿಷಯದಲ್ಲಿ ಅವ್ರ ಪಾತ್ರಗಳೇನು ಅಂದರೆ ಈ ರೀತಿ ಇದ್ದಾವೆ ಅನ್ನುವಂಥ ಖಚಿತ ಮಾಹಿತಿಗಳು ACCಯ ಮಟ್ಟದಿಂದ ತಿಳಿದು ಬಂದಿರುವಂಥ ಮಾಹಿತಿಗಳು ಇವೆ. ಅವನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ. ನೀವೀಗ ನಿಮ್ಮ ಅಭಿಪ್ರಾಯ ಏನು, ಯಾರಿಗೆ ಎಷ್ಟು ಮಹತ್ವ ಕೊಡಬೇಕು, ಯಾಕೆ ಕೊಡಬೇಕು ಅನ್ನೋದೆಲ್ಲವನ್ನು ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯದಲ್ಲಿ ತಿಳಿಸಿ. ಜೊತೆಗೆ ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.